ತಮಗೆ ರಾಜ್ಯ ಪ್ರಶಸ್ತಿ ಬಗ್ಗೆ ತಾವು ಹೇಳ್ತಾ ಇದ್ದೀರಿ, ಹೇಳಿ ಗುರುಗಳೇ. ಅದೇ ಅಲ್ಲಿ ಅದು ವರ್ಲ್ಡ್ ಅವಾರ್ಡ್ ಆಗಿದ್ದಾಗ ಅಲ್ಲಿ ಒಂದು ಅಂಕ ಹೋದ್ವಿ. ಅಲ್ಲಿ ನಮಗೆ ರಾಜ್ಯ ಪ್ರಶಸ್ತಿ ಆಗೈತೆ ಅಂತ ಹೇಳಿದ್ರು. ವೀರ ಯೋಧ ರಾಜ್ಯ ಪ್ರಶಸ್ತಿ ಆಗೈತೆ ಅಂತ ತುಂಬ ಖುಷಿ ಆಯಿತು. ಯಾವ ವೇದಿಕೆಯಲ್ಲಿ ಗುರುಗಳೇ ಕೊಡ್ತಿರೋದು ಅದು? ಅದು ಡೆಲ್ಲಿಲಿ ಮಾಡೋಂಥ ಫಂಕ್ಷನ್ ಇತ್ತು, ಬೆಂಗಳೂರಲ್ಲೇ ಮಾಡಿದ್ರು ಅವರು. ಅವ್ರದ್ದೊಂದು ಸಂಸ್ಥೆ, ಅದು 31 ದೇಶ ಸೇರಿ ಒಂದು ಸಂಸ್ಥೆಯನ್ನು ಮಾಡಿಕೊಂಡವ್ರೆ. ಆ ಸಂಸ್ಥೆ ಅಂತ ಕೊಟ್ಟಿದ್ದು. ಒಂದಿದೆ ರಿಯಾಲಿಟಿ ಬುಕ್ ಆಫ್ ದ ವರ್ಲ್ಡ್ ರೆಕಾರ್ಡ್ ಅಂತ. ನಿಜವಾಗ್ಲೂ ಖುಷಿ ಆಗುತ್ತೆ. ಇಡೀ ನಮ್ಮ ತಾಲೂಕವರು ಮತ್ತು ನಮ್ಮ ಜಿಲ್ಲೆಯವರು ತಮ್ಮನ್ನು ಗುರುತಿಸಿ ಒಂದು ಯಾವುದೋ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಬೇಕು ನನ್ನ ಪ್ರಕಾರ. ಯಾಕೆಂದರೆ ಅಷ್ಟು ಸುಲಭ ಅಲ್ಲ. ಇವತ್ತು ಎಲ್ಲ ಥರದ್ದು ನಮ್ಮ ಧಾರ್ಮಿಕ ಭಾವನೆಗಳಿಗೆ ಒತ್ತು ಕೊಡುವಂಥ ಗುರುಗಳು ಇದ್ದರೆ ಅದರಲ್ಲೂ ತಾವು ಒಬ್ಬರು ಅಂದರೆ ರಾಜ್ಯದಲ್ಲಿ, ಅದು ದೇಶದಲ್ಲಿ ತುಂಬ ಖುಷಿ ಆಗುತ್ತೆ. ಅದು ನಮ್ಮ NCR ರಾಜೇಶ್ ಅವರು, ಅದೇ ಲಾಯರು, ಅವರು ನನಗೆ ಸಾಥ್ ಕೊಟ್ಟು ಅವರು ಬಂದಿದ್ದರು ಅಲ್ಲಿಗೆ. ಅವರ ಮುಖಾಂತರನೇ ಅವ್ರನ್ನೂ ಕೂಡ ನಾನು ನೆನೆಸ್ಕೊಬೇಕು. ಯಾಕೆಂದರೆ ನನ್ನ ಮಗನಿಗೆ RTI ಮಾಡಿಕೊಟ್ರಂಥ ಒಂದು ಪುಣ್ಯದ ಕೆಲಸ ಮಾಡಿಕೊಟ್ಟಿದ್ದಾರೆ ರಾಜೇಶ್ ಸರ್. ಇಂಥ ಸಮಾಜ ಸೇವಕರು ಇರ್ಬೇಕು ಸರ್. ಇಲ್ಲ, ರಾಜೇಶ್ ಅವರು ನಾವು ತುಂಬ ಆತ್ಮೀಯರು ಅಂದರೆ ಇನ್ನೂ ಹಂಗೆ ಇದ್ದೀವಿ. ಹಂಗೆ ಇಲ್ಲ ಅಂತ ಆ ತಾಯಿ ಕೇಳ್ಕೊತೀನಿ ನಾನು. ಹಾಗೆ ಸರ್, ಮತ್ತು ನಿಮಗೆ ಅಚಾನಕ್ಕಾಗಿ ಈ ವಿಷಯ ಕೇಳ್ಪಟ್ಟಾಗ ಏನು ಅನಿಸ್ತು ಸರ್? ತುಂಬ ಖುಷಿ ಆಯಿತು. ಅಂದರೆ ಕೇಳಿದಾಗ ನಮ್ಮನ್ನು ಯಾರಪ್ಪ ಗುರುತಿಸ್ತಾರೆ ಈ ಅವಾರ್ಡ್ಗೆ ಅಂತ ಅಂದ್ಕೊಂಡೆ. ನಾನು ಆ ಇನ್ವಿಟೇಷನ್ ನೋಡಿ ತುಂಬ ಖುಷಿ ಆಯ್ತು ಅವಾಗ. ಖುಷಿ ಆಯಿತು. ನಾನು ಮಾಮೂಲಿ ದೇವಸ್ಥಾನದಲ್ಲೇ ಇದ್ದೆ, ಇಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇದ್ದೆ. ನಿಜವಾಗ್ಲೂ ಆ ತಾಯಿ ನಮ್ಗೆ ಕೊಟ್ಟಂಥ ಭಿಕ್ಷೆ ಅಂತ ನಾನು ಅನ್ಕೋತೀನಿ. ಹಾಗೆಯೇ ಇವತ್ತು ಒಬ್ಬ ಸಣ್ಣ ಗ್ರಾಮಲ್ಲಿ ಇದ್ಕೊಂಡು ಇಷ್ಟು ನೈಪುಣ್ಯತೆ ಇರೋಂಥ ಇಡೀ ರಾಜ್ಯ ಸುತ್ತೀರ ನೀವು, ನನಗೆ ಗೊತ್ತು. ಬೇರೆ ಬೇರೆ ರಾಜ್ಯಕ್ಕೆ ಕೂಡ ಹೋಗಿದ್ದೀರಾ. ದೊಡ್ಡ ದೊಡ್ಡ ಸಾರ್ವಜನಿಕ ಸಭೆಗಳಲ್ಲಿ, ಜೊತೆಗೆ ನಿಮ್ಮ ಊರಿನ ಒಂದು ಒಳ್ಳೆಗೆ ಮತ್ತು ತಾಲೂಕು ಕ್ಷೇತ್ರದ ಒಳ್ಳೆಗೆ ಅಭಿವೃದ್ಧಿ ಕಾರ್ಯಕ್ಕೂ ಕೂಡ ತಾವು ಶ್ರಮಿಸ್ತಾ ಇದ್ದೀರಾ. ದೊಡ್ಡ ದೊಡ್ಡ ಹೋಮ ಹವನಗಳು ಮಾಡಿದ್ರಿ ನೀವು ಸಾರ್ವಜನಿಕ ಹಿತಾಸಕ್ತಿಗೋಸ್ಕರ. ಅದು ಜನ ಸಪೋರ್ಟ್ ಇಂದನೇ ಮಾಡೋಕ್ಕಾಗಲ್ಲ, ಗ್ರಾಮ ಸಪೋರ್ಟ್ ಮಾಡಿ. ಹೌದು, ಮುಖ್ಯವಾಗಿ ನೀವು ಎಲ್ಲ ರೀತಿಯಾದಂತಹ ಜನಮನ್ನಣೆ ಹೊಂದಿರೋದು. ಅಷ್ಟು ದೊಡ್ಡ ಕಾರ್ಯಕ್ರಮ ಒಬ್ಬರ ಕೈಲಿ ಮಾಡೋಕ್ಕಾಗಲ್ಲ. ಊರು ಅಕ್ಕಪಕ್ಕದ ಗ್ರಾಮ ಎಲ್ಲ ನಿಂತ್ಕೊಂಡು ಮಾಡ್ತಾರೆ. ಹೌದು, ಇವತ್ತು ಬೋಳಪ್ಪ ಗುರೂಜಿ ಅಂತಂದರೆ ಬರೀ ನಾವು ಮೈಸೂರು ಜಿಲ್ಲೆಯಲ್ಲಿ ನಮ್ಮವರು ಅನ್ಕೋತಿದ್ವಿ, ಇವತ್ತು ರಾಜ್ಯದಲ್ಲಿ ನಮ್ಮವರು ಅನ್ಕೋತಿದ್ವಿ, ಇಡೀ ದೇಶದಲ್ಲಿ ಇವತ್ತು ರೆಕಾರ್ಡ್ ಆಫ್ ದ ಬ್ರೇಕ್. ಹಾಗೆ ಅದು ಜನ ಕೊಟ್ಟಂಥ ಒಂದು ಗೌರವ ಅಂತ ಅನ್ಕೋತೀನಿ. ಹಾಗಾಗಿ ಮತ್ತೆ ನಿಮ್ಮನ್ನ ಯಾರನ್ನೆಲ್ಲ ಗುರುತಿಸೋದು ಅದಾದ್ಮೇಲೆ ನಂತರ ಎಷ್ಟು ದಿನ ಆಯ್ತು ಸರ್ ನೀವು ತಮಗೆ ಬಂದು? ಇದು 3 ದಿನ ಆಯ್ತು ಅಷ್ಟೇ. 3 ದಿನ. ಹಂಗೆ ನಾನೇ ಪುಣ್ಯವಂತ, ಯಾಕೆಂದರೆ ಫಸ್ಟ್ ಟೈಮ್ ನಾನು ಇಂಟರ್ವ್ಯೂ ಮಾಡ್ತಾ ಇರೋದು. ದಯವಿಟ್ಟು ಮಾಧ್ಯಮದವ್ರು ಅರ್ಥ ಮಾಡ್ಕೊಳ್ಳಿ, ಇಂಥ ಕುಗ್ರಾಮದಲ್ಲಿ ಬೋಳಪ್ಪ ಗುರೂಜಿ ಅಂತ ಒಬ್ಬರು ಧಾರ್ಮಿಕ ಭಾವನೆಗೆ ಒತ್ತು ಕೊಡುವಂಥವ್ರು ನಿಜವಲ್ಲೂ ಇದ್ದಾರೆ. ಅದು ರಾಷ್ಟ್ರ ಪ್ರಶಸ್ತಿ ಆಗುತ್ತೆ ಅಂತಂದರೆ ತುಂಬ ಖುಷಿಯಾದಂಥ ವಿಚಾರ. ಅದು ವರ್ಲ್ಡ್ ರೆಕಾರ್ಡ್ ಜೊತೆಗೆ. ಹಾಗಾಗಿ ಅವರು ಕೂಡ ಮಾಧ್ಯಮದವ್ರು ಬರ್ತಾರೆ ಈ ಮೂಲಕ ಅಂತ ಕೂಡ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಮಾಧ್ಯಮದವ್ರನ್ನ ಯಾವತ್ತೂ ನಾನು ಹೈಲೈಟಾಗಿ ಮಾತಾಡ್ತಾ ಇರ್ತೀನಿ. ಈ ಮೂಲಕನೂ ಕೂಡ ಸಾರ್ವಜನಿಕರು ಕೂಡ ಅರ್ಥ ಮಾಡ್ಕೊಬೇಕು. ಒಬ್ಬ ಕುಗ್ರಾಮದಲ್ಲಿರುವಂತಹ ಪೂರೈಕೆ ಮಾಡಿಕೊಂಡು ಸಣ್ಣದಾಗಿ ಬೆಳೆದಂತಹ ಬೋಳಪ್ಪ ಗುರೂಜಿಯವರು ಇಡೀ ರಾಜ್ಯ ವಿಶ್ವ ಗುರುತಿಸುವಂಥದ್ದು ಕೆಲಸ ಆಗಿದೆ ಅಂದರೆ ಅದು ನಿಜವಾದ ನಮ್ಮ ಬನ್ನೂರು ಹೋಬಳಿಯ ಮುಖ್ಯವಾದ ಮನ್ನಣೆ ಆದಂಥ ಕೆಲಸ. ತಾವು ಸಮಾಜಮುಖಿ ಕೆಲಸಗಳು ನಾನು ತುಂಬಾ ಸುದ್ದಿಗಳು ಮಾಡಿದ್ದೀನಿ, ಕ್ಯಾಲೆಂಡರ್ ಬಿಡುಗಡೆ ಆಗ್ಬೋದು. ನಿಮ್ಮ ಸಮಾಜಕ್ಕೆ ಮುಖ್ಯವಾಗಿ ತಾವು ದುಡಿತಾ ಇದ್ದೀರಾ. ಪ್ರಗತಿಪರ ಸಂಘದಲ್ಲಿ ಕೂಡ ಇದ್ದೀರಾ ತಾವು, ಮೈಸೂರು ಪ್ರಗತಿಪರ. ನಾನು ಅಲ್ಲಿ ಅಂದ್ಕೊಂಡೆ ನಿಮ್ಮನ್ನ ಯಾಕೆ ಬರಲಿಲ್ಲ ಬೋಳಪ್ಪ ಗುರೂಜಿ ಅನ್ನೋದಾಗ ತಮಗೆ ಎಲ್ಲೋ ಒಂದು ಕಡೆ. ಇಲ್ಲ, ನಾಗರಾಜ್ ಅವ್ರು ಬಂದು ಇನ್ವೈಟ್ ಮಾಡಿದ್ರು. ಅವತ್ತು ಬೇರೆ ಕಾರ್ಯಕ್ರಮ ಇರೋದ್ರಿಂದ ನಾನು ಹೋಗ್ಬೇಕಾಗಿ ಬಂತು, ಕಾರ್ಯಕ್ರಮಕ್ಕೆ ಹೋಗಿಲ್ಲ. ಮತ್ತೆ ನಿಮ್ಗೆ ಯಾರನ್ನ ಕಂಗ್ರಾಚುಲೇಷನ್ ಹೇಳೋಂಥದ್ದು ಏನಾರು ಮಾಡಿದ್ರೆ? ಜನ ಹೇಳಿದ್ದಾರೆ, ತುಂಬ ಜನ. ಯಾಕೆಂದ್ರೆ ನನಗೆ ಶಿಷ್ಯ ಬಳಗನೆ ನಮ್ಮ ಬಳಗ ಅಂತ ನಾನು ಅನ್ಕೋತೀನಿ. ತುಂಬ ಜನ ಕಂಗ್ರಾಚ್ ಮಾಡಿದ್ದಾರೆ, ವಿಶ್ ಮಾಡವ್ರೆ. ನಾವು ಕೂಡ ನಮ್ಮ ಯುವಕರ ಮಿತ್ರ ಚಾನಲಿಂದ ಕೂಡ ನಿಮಗೆ ಕಂಗ್ರಾಚುಲೇಷನ್ ಹೇಳ್ತೀವಿ. ಮತ್ತು ಪತ್ರಿಕೆಯಲ್ಲಿ ಕೂಡ ನಾವು ಮಾಧ್ಯಮದಲ್ಲಿ ಕೂಡ ನಮ್ಮ ಸ್ವಂತ ಪತ್ರಿಕೆಗಳು ಕೂಡ ಬರಿತೀವಿ. ಎಲ್ಲ ಮಾಧ್ಯಮ ಕೂಡ ಇದನ್ನು ಪ್ರಚಾರ ಮಾಡುವಂಥ ಕೆಲಸ ಮಾಡ್ತೀವಿ. ಯಾಕೆಂದರೆ ಯಾಕೆ ಪ್ರಚಾರ ಮಾಡಬೇಕು ಒಂದು ವಿಚಾರ ಅಂದರೆ, ಧಾರ್ಮಿಕ ವಿಚಾರವಾಗಿ ತಾವೆಲ್ಲ ಇಷ್ಟೆಲ್ಲ ಒಂದು ಸಣ್ಣ ಗ್ರಾಮದಲ್ಲಿ ಒಂದು ಶಕ್ತಿಪೀಠ ಮಾಡಿ ಸಾರ್ವಜನಿಕ ಅನ್ನದಾನ ಮಾಡುವಂಥದ್ದು, ಮತ್ತು ಹುಣ್ಣಿಮೆ ದಿನ ಭಜನೆಗಳು ಹೋಮ ಹವನಗಳು ಮಾಡುವಂಥದ್ದು, ಕಷ್ಟ ಕಾರ್ಪಣ್ಯಕ್ಕೆ ಬಂದಂಥವ್ರನ್ನ ನೀವು ಸಲಹೆ ಮಾಡುವಂಥದ್ದು, ಉಳ್ಕೊಳ್ಳೋಕೆ ಜಾಗ ಮಾಡಿದ್ದೀರಾ. ನಿಜವಲ್ಲೂ ಇಷ್ಟು ಚಿಕ್ಕ ಗ್ರಾಮದಲ್ಲಿ ಮೇಲ್ಗಡೆ ನಿಮ್ಮ ಟೆರೆಸ್ ಮೇಲೆ ಉಳ್ಕೊಳ್ಳೋಕ್ಕೆ ಭಕ್ತಾದಿಗಳು ಉಳ್ಕೊಳ್ಳೋಕೆ ಮಾಡಿದ್ದೀರಾ ಅಂದರೆ ನಿಜವಲ್ಲೂ ಇದು ಇನ್ನೂ ಚೆನ್ನಾಗಿ ಬೆಳಿಬೇಕು ಸರ್. ದೂರದಿಂದ ಬರ್ತಾರೆ, ಹುಬ್ಳಿ ಧಾರವಾಡ ಎಲ್ಲ ಕಡೆಯಿಂದ ಬರ್ತಾರೆ. ಪಾಪ ಅಲ್ಲಿಂದ ಇಲ್ಲಿ ಬಂದು ಹೋಗ್ಬೇಕು ಅಂತಂದಾಗ ಅವ್ರಿಗೆ ಹೌದು ಟ್ರಾವೆಲ್ಸ್ ಹಿಂಸೆ ಆಗ್ತದೆ ಅಂತ ನಾವು ಇಲ್ಲೇ ಮಾಡ್ಕೊಂಡಿದ್ವಿ. ಯಾರೇ ದೂರದಿಂದ ಬಂದ್ರೂ ಅವ್ರು ನಮ್ಮವರು ಅಂತ ತಿಳ್ಕೊಂಡು ನಮ್ಮ ಥರನೇ ನೋಡಿಕೊಂಡು ಅವ್ರಿಗೆ ನಮ್ಮ ಕೈಲಿ ಏನಾಗುತ್ತೋ ಅದನ್ನು ಮಾಡ್ತೀವಿ. ಒಟ್ಟಾರೆಯಾಗಿ ಸರ್ ಇಡೀ ರಾಜ್ಯದ ಜನತೆಗೆ ಏನು ಹೇಳ್ತೀರಾ ಸರ್, ಈ ಒಂದು ರೆಕಾರ್ಡ್ ಬ್ರೇಕ್ ಆಗಿದ್ದೀರಾ ತಾವು? ಎಲ್ಲಕ್ಕೆ ಧನ್ಯವಾದ ಹೇಳ್ತೀನಿ ನಾನು. ಯಾಕೆಂದರೆ ನಾನು ಯಾವುದೋ ಒಂದು ಮೂಲಲ್ಲಿ ಹುಟ್ಟಿ ನನ್ನನ್ನು ಗುರುತಿಸೋರೆ ಅಂತಂದಾಗ ತುಂಬ ನಾನು ಧನ್ಯವಾದ ಹೇಳ್ತೀನಿ. ಯಾಕೆಂದರೆ ಜನದ ಸಪೋರ್ಟ್ ಇಲ್ಲದಂತೆ ಯಾವುದೇ ವ್ಯಕ್ತಿ ಬೆಳೀಕಾಗೋದಿಲ್ಲ. ಹೌದು, ಒಂದು ಭಗವಂತನ ಸಪೋರ್ಟು, ಎರಡನೇ ಜನ ಸಪೋರ್ಟ್ ಅಂತ ಹೇಳ್ತೀವಿ. ಅದೆರಡನ್ನೂ ನನಗೆ ಕೊಟ್ಟಂತ ಈ ಜನ್ಮದಲ್ಲಿ ನಾನು ಪುಣ್ಯ ಮಾಡಿದೆ ಅಂತ ನಾನು ಅನ್ಕೋತೀನಿ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.